ಪ್ರತಿಯೊಬ್ಬರ ಜೀವನದಲ್ಲಿ ಕೆಲವು ವ್ಯಕ್ತಿಗಳು ಕೊಡುಗೆಯಾಗಿ ಬಂದರೆ ಇನ್ನು ಕೆಲವು ಜನರು ಪಾಠವಾಗಿ ಬರ್ತಾರೆ. ಯಾವುದೇ ಕೆಲಸ ಮಾಡ್ತೀನಿ ಗೆಲ್ತೀನಿ ಅಂತ ನೀನು ಹೊರಟ್ರೆ ನಿನ್ನ ಕೈ ಕೊಡೋ ಜನರೇ ಜಾಸ್ತಿ ವಿನಃ ನಿನಗೆ ಯಾರೂ ಸಹಾಯ ಮಾಡಲ್ಲ. ಕಷ್ಟದಲ್ಲಿದ್ದಾಗ ಕಣ್ಣೆತ್ತಿ ನೋಡೋದು ನಮ್ಮ ಜನ, ಕಟ್ಟಿಗೆಯಲ್ಲಿಟ್ಟಾಗ ಕಣ್ಣೀರಿಟ್ಟರಂತೆ. ಅಂತಹ ಜನಗಳಿಗೋಸ್ಕರ ನೀನ್ಯಾಕೆ ಕಣ್ಣೀರಿಡ್ತೀಯ? ಈ ಜೀವನ ಒಂದು ರೀತಿಯ ಗಡಿಯಾರದ ಥರ ಗೆಳೆಯ. ಒಂದೇ ಒಂದು ಸಲ ಹಸಿವನ್ನು ನಿಮಿಷದ ಮುಳ್ಳಾಗಿಸಿ ನೋಡು, ಖುಷಿ ಅನ್ನೋ ಗಂಟೆ ಮುಳ್ಳು ತಾನಾಗೆ ಬದಲಾಗತ್ತೆ. ಈ ಸಮಯದ ಆಟಕ್ಕೆ ಕೈಗೊಂಬೆ ನಾವು. ಸಮಯ ಸರಿ ಇದ್ದಾಗ ನಾವು ಸರಿ ಇರಲ್ಲ, ನಾವು ಸರಿ ಇದ್ದಾಗ ಸಮಯನೇ ಸರಿ ಇರಲ್ಲ. ಒಂದು ವೇಳೆ ಎರಡೂ ಸರಿ ಇದ್ದಾಗ ನಾವೇ ಇರಲ್ಲ. ಈ ಅರ್ಥವಿಲ್ಲದ ಪ್ರಪಂಚದಲ್ಲಿ ನೀನು ಅರ್ಥವಾಗಿ ಉಳಿದು ಬಿಡು. ನೀನು ಸತ್ಯವನ್ನು ಹೇಳುವ ಅಭ್ಯಾಸ ಮಾಡಿಕೊಂಡ್ರೆ ಭಗವಂತನಿಗೂ ಹೆದರು ಅಗತ್ಯವಿಲ್ಲ. ಸುಳ್ಳು ಹೇಳಲು ಶುರು ಮಾಡಿದರೆ ನಿನಗೆ ನೀನೇ ಹೆದರಿ ಬದುಕಬೇಕಾಗತ್ತೆ. ಧೈರ್ಯವಾಗಿರೋ ಗೆಳೆಯ, ನೀನು ಸೋತಿದ್ದೀಯ ಅಷ್ಟೇ, ಆದರೆ ಜೀವನದಲ್ಲಿ ಇನ್ನೂ ಸತ್ತಿಲ್ಲ. ಹೊಗಳೋ ಜನ ಸಿಗ್ತಾರೆ ಗೆಳೆಯ, ಆದರೆ ಎಡವಿದಾಗ ತಪ್ಪು ತಿದ್ದುವವನು ಬೆರಳೆಣಿಕೆಯಷ್ಟು ಮಾತ್ರ ಮಂದಿ ನಿನಗೆ ಸಿಗ್ತಾರೆ. ಬಿಡುವಿದ್ದಾಗ ಹಣ ಇರೋದಿಲ್ಲ, ಹಣ ಇದ್ದಾಗ ಬಿಡುವೆ ಇರೋದಿಲ್ಲ. ಹಣ ಮತ್ತು ಬಿಡುವು ಎರಡೂ ಇದ್ದಾಗ ದೇಹದಲ್ಲಿ ಶಕ್ತಿನೇ ಇರೋದಿಲ್ಲ. ನದಿಗಳು ಯಾವತ್ತೂ ಮುಂದಕ್ಕೆ ಸಾಗ್ತಾನೆ ಹೋಗುತ್ತೆ ಹೊರತು ಹಿಂದೆ ಸರಿಯೋದಿಲ್ಲ. ಹಾಗೆ ನಿನ್ನ ಜೀವನವೂ ಕೂಡ ಕಳೆದು ಹೋದ ಬದುಕಿನ ಬಗ್ಗೆ ಚಿಂತಿಸದೆ ಮುಂದೆ ಸಾಗು. ನೀನು ಗೆಲ್ಲೋದನ್ನು ಯಾರ ಕೈಯಿಂದನೂ ತಡೆಯೋದಕ್ಕಾಗಲ್ಲ. ಈ ದುನಿಯಾದಲ್ಲಿ ಯಾವುದು ಕೂಡ ಅಸಾಧ್ಯವಲ್ಲ ಗೆಳೆಯ. ಈ ಪ್ರಪಂಚದಲ್ಲಿ ನಿನಗೆ ಬೆಲೆ ಸಿಗಬೇಕಂದ್ರೆ ನೀನು ಇತಿಹಾಸವನ್ನು ಸೃಷ್ಟಿ ಮಾಡಬೇಕು. ನಿನ್ನ ಹೆಸರನ್ನು ಚರಿತ್ರೆಯ ಪುಟದಲ್ಲಿ ಸೇರಿಸಬೇಕು. ಈ ಪ್ರಪಂಚದಲ್ಲಿ ಯಾವುದು ಕೂಡ ಅಸಾಧ್ಯವಲ್ಲ ಗೆಳೆಯ. ಗೆಲ್ಲುತ್ತಾ ಹೋಗುವವನು ಇತಿಹಾಸವನ್ನು ಸೃಷ್ಟಿ ಮಾಡ್ತಾನೆ, ಸೋತು ಗೆಲ್ಲುವವನು ಇತಿಹಾಸವನ್ನೇ ಬದಲಿಸ್ತಾನೆ. ಏನೂ ಗೊತ್ತಿಲ್ಲದ ವಯಸ್ಸಿನಲ್ಲಿ ಸಂತೋಷವಾಗಿರ್ತೀವಿ, ಎಲ್ಲ ಗೊತ್ತಾದ ವಯಸ್ಸಿನಲ್ಲಿ ಸಂತೋಷಕ್ಕಾಗಿ ಪರದಾಡ್ತೀವಿ. ನಿನ್ನ ಹತ್ರ ಹಣ ಬಂದರೆ ನಿನ್ನ ಅಕ್ಕಪಕ್ಕ ಸೇರೋ ಜನ ಭಾಳ ಜನ ಇದ್ದಾರೆ, ಆದರೆ ನಿನಗೆ ರೋಗ ಬಂದರೆ ನಿನ್ನನ್ನು ನೋಡ್ಕೊಳ್ಳೋದಕ್ಕೆ ಯಾರೂ ಬರೋದಿಲ್ಲ. ಸೋತಾಗ ಎದೆ ತುಂಬಿ ನಸುನಕ್ಕಿ ಬಿಡು, ನಿನ್ನನ್ನು ಅಳಿಸಲು ಯಾರಿಂದಲೂ ಸಾಧ್ಯ ಇಲ್ಲ. ಒಂದು ವೇಳೆ ನೀನು ಗೆದ್ದೆ ಅನ್ಕೋ, ಆಗ ಮೊಣತುಂಬಿ ದೇವರನ್ನು ನೆನೆದು ಹತ್ತು ಬಿಡು. ನಿನ್ನನ್ನು ಸೋಲಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಯಾರನ್ನು ನಂಬಿ ನೀನು ಬದುಕುವುದಕ್ಕಿಂತ ನಿನ್ನನ್ನು ನೀನು ನಂಬು. ಯಾರ ಸಹಾಯವೂ ಇಲ್ಲದೆ ಗೆದ್ದು ತೋರಿಸು. ಆ ಗೆಲುವೇ ರಣರೋಚಕ. ಇತಿಹಾಸ, ಚರಿತ್ರೆ. ಕೊನೆಗೊಂದು ಮಾತು ಹೇಳ್ತೀನಿ, ಯಾರ ಮುಂದೆ ಕೈ ಮುಗಿದು ನಿಲ್ಲಬೇಡ, ಯಾರ ಹತ್ರನೂ ಕೈ ಚಾಚಬೇಡ. ಕಣ್ಣಿಲ್ಲದೆ ಇರೋರು, ಕಾಲಿಲ್ಲದೆ ಇರೋರು, ಕೈ ಇಲ್ಲದೆ ಇರೋರು ಈ ಪ್ರಪಂಚದಲ್ಲಿ ಬದುಕ್ತಾ ಇದ್ದಾರೆ ಅಂದರೆ ನಿನ್ನ ಕೈಯಲ್ಲಿ ಯಾಕಾಗಲ್ಲ? ಆಗತ್ತೆ. ನೀನು ಮನಸ್ಸು ಮಾಡಬೇಕಷ್ಟೇ. ಎದ್ದೇಳು. ಯಾವುದೇ ಸೋಲಿಗೂ ಹೆದರಬೇಡ, ಯಾವುದೇ ಕಷ್ಟಗಳಿಗೂ ಜಗ್ಗಬೇಡ, ಎಲ್ಲದಕ್ಕೂ ಧೈರ್ಯವಾಗಿರು. ಇಂತಹ ಮತ್ತೊಂದು ಒಳ್ಳೆಯ ಕಂಟೆಂಟ್ನ ತೊಗೊಂಡು ನಾಳೆ ಬಂದೇ ಬರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದು.